ಹಾಯ್ ಎವ್ರಿವನ್. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತಾ? NTA ಹೇಳಿದ್ದೇನು? ಎಲ್ಲ ಕಡೆ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಆ ನೀಟ್ ಎಕ್ಸಾಮ್ ಇನ್ನೇನು 4ನೇ ತಾರೀಕು ನಿಮಗೆ ಶುರು ಆಗ್ತಾ ಇದೆ. ಇದರ ಮುನ್ನ ನಿಮಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ವದಂತಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ನೀಟ್ ಅಂಡ್ ಗೃಹ ಸಚಿವಾಲಯ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಈ ಹಿಂದೆ SSLC PUC ಎಲ್ಲಾ ರೀತಿ ಇದೇ ರೀತಿ ಮಾಡ್ತಾ ಇದ್ರು. ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಹೋಗಿದೆ. ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಅಕೌಂಟ್ಗಳು, ಟೆಲಿಗ್ರಾಮ್ ಅಲ್ಲೂ ಫೇಕ್ ಅಕೌಂಟ್ಗಳು ಕೂಡ ಬರ್ತವೆ. ಬೇಕಾಬಿಟ್ಟಿ ಆಗ್ತಾರೆ ಪೇಪರ್ಗಳನ್ನ ಎಡಿಟ್ ಮಾಡಿ ಈ ರೀತಿ ಸ್ಕ್ಯಾಮ್ನ ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ನಿಮಗೆ ಒರಿಜಿನಲ್ ಪೇಪರ್ಸ್ ಕೊಡ್ತೀವಿ ಅಂತ ರೀತಿ ಮೋಸ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಆಯಿತು. NTA ಬಂದ್ಬಿಟ್ಟು ಪ್ರಾಥಮಿಕವಾಗಿ ತನಿಖೆ ಕೂಡ ಮಾಡಿದಾಗ ಅಲ್ಲಿ 1500ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕೂಡ ಪತ್ತೆ ಹಚ್ಚಿದಾವೆ, ಪೋಸ್ಟ್ಗಳು ಕೂಡ ಸಿಕ್ಕಿದ್ದಾವೆ. ಇದರಲ್ಲಿ 106 ಟೆಲಿಗ್ರಾಮ್ ಖಾತೆಗಳು ಇದಾವೆ, 16 ಇನ್ಸ್ಟಾಗ್ರಾಮ್ ಪೇಜ್ಗಳು ಕೂಡ ಇದಾವೆ. ಅಲ್ಲಿ ನಕಲಿ ಪೇಪರ್ ಲಿಂಕ್ ಗಳನ್ನ ಹಾಕಿ ನಕಲಿ ಪ್ರಶ್ನೆಗಳನ್ನ ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಈ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನ ಗಂಭೀರವಾಗಿ ಗೃಹ ಸಚಿವಾಲಯ ಬಂದ್ಬಿಟ್ಟು ಸೈಬರ್ ಕ್ರೈಮ್ ಸೆಂಟರ್ ಅಡಿಯಲ್ಲಿ ನಿಮಗೆ ತನಿಖೆಗಳು ನಡೆಸ್ತಾ ಇದ್ದಾರೆ. NTA ಏನ್ ಹೇಳಿದೆ ಅಂದ್ರೆ ಎಲ್ಲಾ ಪೋಷಕರು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ. ಯಾವುದೇ ಅಪರಿಚಿತ ನಂಬಲಾಗದ ಮೂಲಗಳಿಂದ ಮಾಹಿತಿಯನ್ನು ನಂಬೇಡಿ. ನಕಲಿ ಲಿಂಕ್, ಪೇಪರ್ ಲೀಕ್ ಅಥವಾ ಹಣಕ್ಕೆ ಪ್ರಶ್ನೆ ಪತ್ರಿಕೆ ನೀಡಿ ಎಂದರೆ ಅದು ಮೋಸ ಅಂತ ಪರಿಗಣಿಸಿ ಅಂತ ಹೇಳಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳಲ್ಲಿ ಭದ್ರತಾ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಸಹಾಯ ಕೂಡ ಮಾಡ್ತಾ ಇದೆ. ಯಾವುದೇ ಪೇಪರ್ ಲೀಕ್ ಆಗಿರೋ ವದಂತಿ ಅದು ಸುಳ್ಳಾಗಿರುತ್ತೆ. ಇದು ನೈತಿಕವಾಗಿ ಇದು ಇಲ್ಲಿಗಲ್ ಆಗಿರುತ್ತೆ. ತಪ್ಪಿಸುವುದರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಆತಂಕ ಕೊಳ್ಬೇಡಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಲೈಕ್ ಈ ರೀತಿ ಫೇಕ್ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದೆ. ನೀವು ಕೂಡ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಟೆಲಿಗ್ರಾಮ್, ಯೂಟ್ಯೂಬ್ ಚಾನಲ್ಗಳನ್ನ. ಅದನ್ನ ನಂಬೇಡಿ, ಅದನ್ನ ಇಗ್ನೋರ್ ಕೂಡ ಮಾಡಿ. ಈ ರೀತಿ ಸ್ಕ್ಯಾಮ್ ಕೂಡ ಮಾಡ್ತಾರೆ. ಅವರು ಫೇಕ್ ಪೇಪರ್ ಕೊಟ್ಟು ನಿಮಗೆ ಮೋಸ ಕೂಡ ಮಾಡ್ತಾರೆ. ಆ ರೀತಿ ಪೇಪರ್ ಲೀಕ್ ಆಗೋದಿಲ್ಲ. ಲೀಕ್ ಆದ್ರೂ ಕೂಡ ಎಕ್ಸಾಮ್ಸ್ ಆಗಬೇಕು. ಕಳೆದ ಬಾರಿ ಇದೇ ವಿಷಯಕ್ಕೆ ದೊಡ್ಡ ಇಶ್ಯೂಸ್ ಆಗಿ ದೊಡ್ಡ ಇದಾಗಿತ್ತು. ಬಟ್ ಈ ಬಾರಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಈ ರೀತಿ ಸುದ್ದಿ ಬರ್ತಾ ಇದೆ. ಬಟ್ ಅಲರ್ಟ್ ಆಗಿರೋದ್ರಾಗ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.